ಆಯ್ತಾ ಟಿಕೆಟ್ ದರ ಹೆಚ್ಚಳವಾಗಿದ್ದು ಪ್ರಯಾಣಿಕರಿಗೆ ಆರ್ಥಿಕ ಹೊರೆ ಅಂತೂ ದೊಡ್ಡದಾಗೆ ನಿರ್ಮಾಣವಾಗಿದ್ದು ಮೆಟ್ರೋ ಟಿಕೆಟ್ ದರ ಆರ್ಥಿಕ ತಜ್ಞರಿಂದ ಹೊಸ ಒಂದು ಶಿಫಾರಸನ್ನ ಮಾಡಲಾಗಿದೆ. ಹಾಗಾದ್ರೆ ಇಳಿಕೆಯಾಗುತ್ತಾ ಮೆಟ್ರೋ ಟಿಕೆಟ್ ದರ? ಸಾರ್ವಜನಿಕರಿಗೆ ಪ್ರಯಾಣಿಕರಿಗೆ ಆರ್ಥಿಕವಾಗಿ ಹೊರೆ ಆಗ್ತಾ ಇದೆ. ಸೊ ಅದನ್ನ ಇಳಿಸಬೇಕು ಅಂತಂದ್ರೆ ದರ ಪರಿಷ್ಕರಣೆ ಮತ್ತೊಮ್ಮೆ ಮಾಡ್ತಾರ? ತಜ್ಞರು ಏನ್ ಹೇಳಿದ್ರು? ಹಾಗಾದ್ರೆ ಜಾಹೀರಾತು ಪ್ರದರ್ಶನಕ್ಕೂ ಕೂಡ ಎಲ್ಲೋ ಮುಂದಾಗ್ತಾ ಇದ್ದು ಜಾಹೀರಾತು ಮೂಲಕ ಆದಾಯವನ್ನ ಪಡೆಯೋ ಪ್ಲಾನ್ನಲ್ಲಿ ಇದೀಗ BMRCL ಇರೋದು. ಸೊ ಆ ಬಗ್ಗೆ ಚಿಂತನೆಯನ್ನು ಕೂಡ ನಡೆಸ್ತಾ ಇದ್ದಾರೆ BMRCL ತಜ್ಞರ ಜೊತೆಗೆ. ದರ ಕುಸಿತವಾಗಿದ್ದು ಆದಾಯದಲ್ಲಿ ಚೇತರಿಕೆ ಕೊಂಡುಕೊಳ್ಳೋದಕ್ಕೆ BMRCL ಇಲ್ಲಿಂದ ಕಸರತ್ತನ್ನ ಮಾಡ್ತಾ ಇದೆ. ಹಾಗಾದ್ರೆ ಶಿಫಾರಸು ನೋಡ್ತಾ ಇದ್ರೆ ಈ ದರ ಏನು ಹೆಚ್ಚಾಗಿದೆ, ಇದರಿಂದ ಸಾರ್ವಜನಿಕರ ಆಕ್ರೋಶಕ್ಕೂ ಕೂಡ ಕಾರಣ ಆಗಿತ್ತು. ಎಷ್ಟೋ ಜನ ಈ ಟ್ರಾಫಿಕ್ ಕಿರಿಕಿರಿ ಮುಕ್ತಿ ಬೇಕು ಅಂತ ಹೇಳಿ ಮೆಟ್ರೋವನ್ನು ನಂಬಿಕೊಂಡಿದ್ರು. ಈಗ ಮೆಟ್ರೋದಲ್ಲಿ ಪ್ರೈಸ್ ಹೈಕ್ ಆಗಿರೋದು ಪ್ರಯಾಣಿಕರಿಗೆ ಬರಸಿಡಿಲು ಬಡಿದಂತಾಗಿತ್ತು. ಇದೀಗ ಜಾಹೀರಾತು ಪ್ರದರ್ಶನಕ್ಕೆ BMRCL ಮುಂದಾಗ್ತಾ ಇದೆ. ಜಾಹೀರಾತು ಸೇರಿ ಟಿಕೆಟೇತರ ಆದಾಯವನ್ನ ಸಂಗ್ರಹಿಸೋಕೆ ಮುಂದಾಗ್ತಾ ಇದ್ದಾರೆ. ಆರ್ಥಿಕ ತಜ್ಞರ ಸಲಹೆ ಮೇರೆಗೆ BMRCL ಪ್ಲಾನ್ ರೂಪಿಸ್ತಾ ಇದೆ. ಸೊ ಇದು ವರ್ಕೌಟ್ ಆಗುತ್ತಾ? ತಜ್ಞರು ಮಾಡ್ತಾ ಇರುವಂತಹ ಈ ಒಂದು ಪ್ಲಾನ್ ಇದರಿಂದ ಜನ ದರ ಇಳಿಕೆಯ ನಿರೀಕ್ಷೆಯನ್ನ ಮಾಡಬಹುದಾ? ಟಿಕೆಟ್ ದರ ಹೆಚ್ಚಳವಾಗಿದ್ದು ಪ್ರಯಾಣಿಕರಿಗೆ ಆರ್ಥಿಕ ಹೊರೆ ಉಂಟಾಗ್ತಾ ಇದೆ. ಮೆಟ್ರೋ ಟಿಕೆಟ್ ದರದಲ್ಲಿ ಆರ್ಥಿಕ ತಜ್ಞರಿಂದ ಹೊಸ ಶಿಫಾರಸು ಕೂಡ ಸಿಕ್ಕಿದ್ದು ಜಾಹೀರಾತು ಸೇರಿ ಟಿಕೆಟೇತರ ಆದಾಯ ಹೆಚ್ಚಳಕ್ಕೆ ಶಿಫಾರಸನ್ನ ಮಾಡಲಾಗಿದೆ. ಆರ್ಥಿಕ ತಜ್ಞರ ಶಿಫಾರಸನ್ನ ಪಾಲಿಸಿದರೆ ಟಿಕೆಟ್ ದರ ಇಳಿಕೆಯಾಗೋ ಸಾಧ್ಯತೆ ಇರಬಹುದು ಅಂತ ಹೇಳಲಾಗ್ತಾ ಇದ್ದು, ನೋಡೋಣ ಇಳಿಕೆಯಾಗುತ್ತಾ ಮೆಟ್ರೋ ಟಿಕೆಟ್ ದರ? ಏನು ಹೇಳ್ತಾರೆ ಆರ್ಥಿಕ ತಜ್ಞರು, ಏನು ಎತ್ತ ಅನ್ನೋದು. ದರ ಆದಾಯದಲ್ಲಿ ಚೇತರಿಕೆಯನ್ನು ಕಂಡುಕೊಳ್ಳೋದಿಕ್ಕೆ ನೆಲದ ಕಸರತ್ತನ್ನ BMRCL ನಮ್ಮ ಮೆಟ್ರೋ ಮಾಡ್ತಾ ಇದೆ.